ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ನಾವು ನಿನ್ನೆಯ ಕಳೆದ ತರಗತಿಯಲ್ಲಿ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಆ ಗದ್ಯ ಭಾಗದಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ನಮ್ಮ ಸಂಪ್ರದಾಯ ಮೌಲ್ಯಗಳು ಹೇಗೆ ಅಧಃಪತನಕ್ಕೊಳಗಾಗ್ತಿದ್ದಾವೆ, ನಮ್ಮ ನಾಡು ತನ್ನ ಸ್ವಂತ ದೇಶಿ ಆಚಾರ ವಿಚಾರಗಳನ್ನು ಹೇಗೆ ನಿಧಾನ ಕಳ್ಕೊಳ್ತಾ ಇದೆ, ನಮ್ಮ ಮನೆಗಳಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಪಾನೀಯಗಳು, ಆರೋಗ್ಯಕರವಾಗಿರ್ತಕ್ಕಂತಹ ಊಟಗಳು ಎಲ್ಲವೂ ಕೂಡ ಕಣ್ಮರೆಯಾಗಿ ಆ ಜಾಗದಲ್ಲಿ ಪಿಜ್ಜಾ, ಬರ್ಗರ್, ವೈನ್, ಬಿಯರ್ ಮುಂತಾದಂತಹ ವಿದೇಶಿ ಸಂಸ್ಕೃತಿಯ ಏರಿಕೆ ಅಥವಾ ಅವುಗಳ ಮೇಲಿನ ವ್ಯಾಮೋಹ ಹೆಚ್ಚುತ್ತಾ ಇದೆಯಲ್ಲ, ಇದೆಲ್ಲ ಸರಿಯೇ ಎಂಬತಕ್ಕಂತಹ ತುಂಬ ತಿಳುವಳಿಕೆಯುಳ್ಳ, ತುಂಬ ನಮ್ಮನ್ನು ಎಚ್ಚರಿಸುವಂತಹ ಒಂದು ವೈಚಾರಿಕ ಲೇಖನ, ಒಂದು ವೈಚಾರಿಕ ಅಂಕಣ ಬರಹದ ಲೇಖನ ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ. ಇದು ನಿಜವಾಗೂ ನಮಗೆ ಒಂದು ಪ್ರಶ್ನೆ ಉತ್ತರಕ್ಕಾಗಿ ಪಾಠ ಇಟ್ಕೊಂಡವರು ಅಂತಂದ್ರೆ ತಪ್ಪಾಗುತ್ತೆ. ಈ ಪಾಠ ಅದರಲ್ಲೂ ನೇಮಿಚಂದ್ರ ಅವರ ಬರವಣಿಗೆ ಶೈಲಿ ಮನಮುಟ್ಟುವಂತಿದೆ. ತುಂಬ ಭವಿಷ್ಯತ್ತಿನ ಚಿಂತನೆ ಅಲ್ಲಿ ಅಡಕವಾಗಿದೆ. ನಮ್ಮನ್ನು ಎಚ್ಚರಿಸುವ ಒಂದು ಪ್ರಯತ್ನ ಆಗಿದೆ. ನಾವು ಏನಾಗಿದ್ದೀವಿ, ಏನಾಗ್ತಾ ಇದ್ದೀವಿ, ಮುಂದೆ ಏನಾಗುತ್ತೆ ಎಂಬ ಆತಂಕವನ್ನು ಆ ಪಾಠದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ನಾವೀಗ ನೇರವಾಗಿ ನಮ್ಮ ಗದ್ಯಭಾಗಕ್ಕೆ ಹೋಗುವ ಮುನ್ನ ಕವಿಯನ್ನು ಅಂದರೆ ಲೇಖಕಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಅವ್ರನ್ನ ನೆನಪಿಸ್ಕೊಂಡ್ರೆ ಪುನರ್ ನೆನಪಿಸ್ಬೇಕಾಗುತ್ತೆ. ಪುನರ್ ನೆನಪು ಮಾಡ್ಕೊಂತ ಮುಂದೆ ಹೋಗೋಣ. ನಮ್ಮ ಕವಿ ಹೆಸರು ನೇಮಿಚಂದ್ರ. ಅವರ ಕಾಲ ಕ್ರಿಸ್ತಶಕ 1959 ಜುಲೈ 16. ನಮ್ಮ ಹೆಮ್ಮೆಯ ನಾಡು, ಕೋಟೆಯ ನಾಡು ಚಿತ್ರದುರ್ಗದಲ್ಲೇ ಅವರು ಜನಿಸಿದಂಥವರು. ಅವರ ತಂದೆ ಪ್ರೊಫೆಸರ್ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಈ ನಮ್ಮ ಲೇಖಕಿ ಆ ದಿನಗಳಲ್ಲೇ ವಿಜ್ಞಾನ ಕ್ಷೇತ್ರದಲ್ಲಿ MS ಪದವಿಯನ್ನು ಗಳಿಸಿ, MS ಪದವಿ ಅದರಲ್ಲೂ ಬೆಂಗಳೂರಿನ ವಿಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬಲ್ಲೇ MS ಪದವಿಯನ್ನು ಗಳಿಸಿ HAL ನಲ್ಲಿ ತಾಂತ್ರಿಕ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಕಳೆದ ವರ್ಷ ಅವರು ನಿವೃತ್ತರಾಗಿ ವಿಶ್ರಾಂತ ಜೀವನದಲ್ಲಿದ್ದಾರೆ. ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಒಂದು 4-5 ಕೃತಿಗಳನ್ನು ನೀಡಿದ್ದಾರೆ. ಅದರಲ್ಲೇ ಬದುಕು ಬದಲಿಸಬಹುದು ಎಂಬ ಆಕಾರ ಕೃತಿಯಿಂದ ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಎಂಬಂತಹ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಅವರಿಗೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಒಂದು ಕೃತಿಗೆ ಅತ್ತಿಮಬ್ಬೆ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದಂತಹ ಅಭಿಧಾನಗಳು ಅವರಿಗೆ ದೊರೆತಿವೆ. ಆ ಮನ್ನಣೆಯ ಪಾತ್ರರಾಗಿದ್ದಾರೆ. ಅದೆಲ್ಲದರ ಮುಂಚಿತವಾಗಿ ನಮಗೆ ಈ ಪಾಠ ಭಾಗದಿಂದ ನಮ್ಗೆ ಏನು ತಿಳಿದು ಬರುತ್ತಪ್ಪ ಅಂದರೆ, ಆದಷ್ಟು ನಾವು ನಮ್ಮ ಹಿರಿಯರು ಯಾವ ರೀತಿ ಬರೀ ಅಗತ್ಯತೆಗಳಿಗೆ ಅಷ್ಟೇ ವೆಚ್ಚವನ್ನು ಮಾಡುತ್ತಾ ಬದುಕನ್ನು ಸ್ವಚ್ಛವಾಗಿಟ್ಕೊಂಡಿದ್ದಾರೆ. ಅಗತ್ಯತೆ ಅಂದರೆ ಏನನ್ನ ಅಗತ್ಯ ಇದೆ ಅಷ್ಟು ಮಾತ್ರ ಕೊಂಡುಕೊಳ್ತಿದ್ರು. ಉಳಿದಂಥ ಯಾವುದೇ ಒಂದು ಹೊಸ ಪದಾರ್ಥಕ್ಕಾಗಲಿ ಹೊಸ ಯಂತ್ರಗಳಿಗಾಗಲಿ ಆಸೆ ಪಡ್ತಿರಲಿಲ್ಲ. ಅವರು ಸರಳವಾಗಿ ಜೀವಿಸ್ತಾರೆ. ಹಾಗಾಗಿ ಆ ಕಾಲದಲ್ಲಿ ಬದುಕು ಅಂತಕ್ಕಂಥದ್ದು ಒಂದು ರೀತಿ ನಿರಾಳವಾಗಿತ್ತು, ನೆಮ್ಮದಿಯಿಂದ ಕೂಡಿತ್ತು. ಇಂದೇನಾಗಿದೆ, ಬೇಕು ಎನ್ನುವುಗಳ ನಡುವೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಬದುಕಿನಲ್ಲಿ ಎಷ್ಟು ದುಡಿದರೂ ಕೂಡ ಸಾಲ ಹೆಚ್ಚಿಗೆ ಬದುಕೇ ಒಂದು ಸಾಲ. ಹೀಗಾಗಿ ಅಗತ್ಯತೆಗಳನ್ನು ಸುಖಾಸನ ನಾವೇ ಹೆಚ್ಚಿಸ್ಕೊಳ್ತಾ, ಅಂದರೆ ಜಾಹೀರಾತುಗಳಿಗೆ ಬಲಿಯಾಗುವ ಮೂಲಕ, ನಾವು ಮಾರುವ ಮೂಲಕ ಬದುಕನ್ನು ನಾವೇ ಅಶಾಂತಿಯ ಗೂಡಾಗಿ ಮಾಡ್ಕೊಳ್ತಾ ಇದ್ದೀವಿ. ಉದಾಹರಣೆ ಬಂದರೆ, ನಾನು ಬಾಲ್ಯದಲ್ಲಿದ್ದಾಗ ನನ್ನ ಪ್ರೌಢಶಾಲಾ ಶಿಕ್ಷಕರು ಯಾರೂ ಕೂಡ ಬೈಕ್ ಮೇಲೆ ಬರ್ತಿರಲಿಲ್ಲ. ಅವರೆಲ್ಲರೂ ಕೂಡ ಸೈಕಲ್ನಲ್ಲೇ ಬರ್ತಿದ್ರು. ನಮ್ಮ ಲೇಖಕಿ ಪಾಠಭಾಗದಲ್ಲೂ ಅದೇ ಬರುತ್ತೆ. ಅವರ ತಂದೆ ಪ್ರೊಫೆಸರ್ ಆಗಿದ್ದರು. ಒಂದು ದೊಡ್ಡ ಕಾಲೇಜಿನಲ್ಲಿ, ಪದವಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆ ತಂದೆ ಅವರು ಕೂಡ ಸೈಕಲ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆ ಸೈಕಲ್
ಯಾಕೆ ಭ್ರಮೆ ಬಂತು, ಆ ಭ್ರಾಂತಿ ಬಂತು ಅಂದರೆ ನಮ್ಮ ಮೇಲೆ ಆ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಹುನ್ನಾರ, ಒಂದು ಸಂಚು, ಆ ಸಂಚಿಗೆ ನಾವು ಮಾರುವಾಗಿ ಇವತ್ತು ಸುಖ ಸುಮ್ಮನೆ ಬೈಕ್, ಕಾರ್ ಮುಂತಾದಂತಹ ಯಂತ್ರೋಪಕರಣಗಳಿಗೆ, ವಾಹನಗಳಿಗೆ ನಾವೇನಾಗ್ತಿದ್ದೀವಿ, ಸಾಲಗಳನ್ನು ಮಾಡುವಂಥ EMI ಕಟ್ಟುವ ಮೂಲಕ ದಾಸರಾಗ್ತಾ ಇದ್ದೀವಿ. ನಮ್ಮ ಬದುಕನ್ನೇ ನಾವು ದುಸ್ತರಗೊಳಿಸ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಒಂದು ಮಾತು ತಗೊಂಡ್ರೆ, ಆಸೆಗೋಷ್ಟು ಕಾಲ್ ಚಾರ್ಜ್ ಅಂದರೆ ನನ್ನ ದುಡಿತ ಎಷ್ಟಿದೆ, ನನ್ನ ಅಗತ್ಯ ಎಷ್ಟಿದೆ ಅಷ್ಟು ಮಾತ್ರ ಬದುಕನ್ನು ಇಟ್ಕೊಂಡ್ರೆ ಯಾವ ಚಿಂತೆಯೂ ನಿಮ್ಮನ್ನು ಕಾಡುವುದಿಲ್ಲ. ಅದನ್ನು ದಾಟಿಯೂ ನಮ್ಮ ದುಡಿಮೆಗಿಂತ ವೆಚ್ಚವನ್ನು ಜಾಸ್ತಿ ಮಾಡಿಕೊಂಡು ಆಗಲೇ ನೋಡಿ ಬದುಕಲ್ಲಿ ಶುರುವಾಗುತ್ತೆ ಅಶಾಂತಿ. ಅದು ಅಶಾಂತಿ ನಿಮ್ಮ ದೇಹವನ್ನು ಅನಾರೋಗ್ಯದ ಕೂಡಾಗಿ ಮಾಡುತ್ತೆ. ಎಲ್ಲವೂ ಮಕ್ಕಳೇ ನಿಮಗೆ ದುಡ್ಡು ಮಾತಾಡ್ಕೊಂಡು ನಿಧಾನಕ್ಕೆ ಈ ಪಾಠವನ್ನು ಅರ್ಥ ಮಾಡ್ಕೊಂತ ಮುಂದೆ ಸಾಗಿರೆ ನೀವೇ ಅನ್ಸುತ್ತೆ, ಹೌದಲ್ವಾ ಇದೆಂಥ ಒಂದು ವಿಚಾರಪೂರ್ಣವಾಗಿರ್ತಕ್ಕಂತಹ ಲೇಖನ, ಎಷ್ಟು ಅರ್ಥವಿದೆ, ಎಷ್ಟು ನಮ್ಮ ಬದುಕಿಗೆ ತಿಳುವಳಿಕೆಯನ್ನು ಕೊಡುತ್ತೆ, ಹೌದಲ್ವಾ. ಆ ಲೇಖಕಿಯ ಅಭಿಪ್ರಾಯವನ್ನು, ಅವರ ಒಂದು ಚಿಂತನೆಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಎಂಬತಕ್ಕಂಥ ಒಂದು ಆಸೆ ನಿಮ್ಮಲ್ಲೂ ಉಂಟು. ಸರಿನಾ ಸ್ನೇಹಿತರೆ? ಈಗ ಇಲ್ಲಿ ಒಂದು 7 ಪದ ಇದೆ. ಆ 7 ಪದ ನಮ್ಮ ಪಾಠದಲ್ಲೇ ಪದೇ ಪುನರಾವರ್ತನೆ ಆಗ್ತಕ್ಕಂಥ ಹೊಸ ಪದಗಳು. ಅಂದರೆ ನೀವು ಬಹುತೇಕ ಕೇಳಿರ್ತೀರಿ, ಅವರ ಅರ್ಥವನ್ನು ನೋಡ್ತೀವಿ. ಮಣ, ಮರಳು ಅಂದರೆ ಹುಚ್ಚುತನ. ಭ್ರಮೆ ಇಲ್ಲ. ಮಾಲೀಕ ಅಂದರೆ ಹರಡು. ಈ ಪದ ಇವತ್ತು ಜಾಸ್ತಿ ಬಳಕೆ ಆಗ್ತದೆ. ಹರಡು ಏನ್ ಸರ್? ಹರಡು ಪಸರಿಸು. ಇದಕ್ಕೊಂದು ಸ್ವಲ್ಪ ವಾಕ್ಯ ರಚನೆ ಮಾಡಿ ನೋಡೋಣ. ಪಸರಿಸು. ಕೊರೋನಾ ರೋಗ ಇಂದು ಹಳ್ಳಿಗಳಲ್ಲೂ ಹರಡುತ್ತಿದೆ, ಹಳ್ಳಿಗಳಿಗೂ ಪಸರಿಸುತ್ತಿದೆ ಅಲ್ವಾ? ಈ ಪದವನ್ನು ಇಟ್ಕೊಂಡೆ ನೀವು 2 ವಾಕ್ಯನ ರಚನೆ ಮಾಡಿ. ಹರಡು. ಸಾಂಕ್ರಾಮಿಕ ರೋಗವು ನೀರಿನ ಮಲಿನ ಅಥವಾ ಮಾಲಿನ್ಯಗೊಂಡಂತಹ ನೀರಿನ ಮೂಲಕ ಅಥವಾ ಸೊಳ್ಳೆಗಳ ಮೂಲಕ ಹರಡುತ್ತದೆ, ಪಸರಿಸುತ್ತದೆ. ಹಿಂಜರಿಕೆ. ಈ ಪದವನ್ನು ಚೆನ್ನಾಗಿದೆ. ಹಿಂಜರಿಕೆ ಅಂದರೆ ಹಿಂದೆ ಸರಿಯುವುದು. ಕೀಳಿರಿಮೆ. ಕೀಳಿರಿಮೆ. ಈ ಕೀಳಿರಿಮೆ ಎಲ್ಲಿ ನೋಡಿದ್ರೆ ನೀವು ಅನುಭವಿಸುತ್ತೀರ. ಈ ಕೀಳಿರಿಮೆ ನಮ್ಮ ಶಾಲೆ ಯಾವುದೋ ಒಂದು ಕಾರ್ಯಕ್ರಮ ಆಗ್ತಿರುತ್ತೆ. ಕಾರ್ಯಕ್ರಮ ಆಗ್ಬೇಕಾದ್ರೆ ಬರೀ ಬಾರಪ್ಪ, ವಿದ್ಯಾರ್ಥಿ ಬಾರಪ್ಪ, ಒಂದು ಈ ಕೂದು ಈ ಕಾರ್ಯಕ್ರಮ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸುವಂತ ನಿಮ್ಗೆ ಕರೆದ್ರೆ ನೀವೇನು ಮಾಡ್ತೀರಿ? ಎದುರು ಕಡೆ ಮಾಡ್ತೀರಿ, ತಲೆ ತಗ್ಸ್ಕೊಂಡು ಕೂರ್ತೀರಿ. ಯಾಕೆ? ಭಯ, ಆ ಹಿಂಜರಿಕೆ, ಆ ಕೀಳಿರಿಮೆಯಿಂದ ನೀನೇನು ಮಾಡ್ತೀಯಾ? ನಿನಗೆ ವಿಷಯ ಸ್ವಲ್ಪ ಗೊತ್ತಿದ್ರು ಕೂಡ ಭಯದಿಂದ, ಆ ಕೀಳಿರಿಮೆಯಿಂದ ಅಲ್ಲೇ ಕೂತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀಯಾ? ಅದಾಗಲ್ಲ, ಅದನ್ನು ಬಿಡಬೇಕು. ನೆಕ್ಸ್ಟ್ ಹುನ್ನಾರ. ಹುನ್ನಾರ ಅಂದರೆ ಸಂಚು. ಸಂಚ ಕೊಂಚ ಹಾಕುವುದು ಅಂತೇಳಿ ಅದನ್ನ ಹೊಕ್ಕು ಅಂದರೆ ಒಳಗು. ಇಷ್ಟು ಒಂದು ಪದಗಳು. ಇವು ನಮ್ಮ ಪಾಠದಲ್ಲಿ ನಡುವೆ ಒಳ್ಳೆಯ. ಈಗ ನಾವು ನೇರವಾಗಿ ಗದ್ದಿ ಭಾಗಕ್ಕೆ ಹೋಗೋಣ. ನಿನ್ನೆ ನಮ್ಮ ಲೇಖಕಿಯವರ ವಿದೇಶಿ ಪ್ರವಾಸದ ಒಂದು ಕಹಿ ಅನುಭವವನ್ನು ನಿಮಗೆ ಹೇಳ್ತಾರೆ. ಏನು? ವಿದೇಶದಲ್ಲಿ ಅಂದರೆ ಆ ನೀರು ಕುಣದ ನಾಡಿನಲ್ಲಿ ಅವರ ದಾಹ ಹೇಗಿತ್ತು, ಅವ್ರು ನೀರು ಕೇಳಿದ್ರೆ ಅವ್ರು ಏನು ಕೊಡ್ತಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಬನ್ನಿ ಮಕ್ಕಳೇ, ಮಧ್ಯಾಹ್ನದ ಊಟದ ಸಮಯ. ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು. ಕುಡಿದು ನೋಡಿದರೆ ಅದು ಬರೀ ಸೋಡಾ. ಸೋಡಾ ಅಲ್ಲ, ವಾಟರ್ ಎನ್ನುತ್ತಿದ್ದೆ. ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ದೆ. ಅಪ್ಪ ಮಹನೀಯರೇ, ನನಗೆ ಒಳ್ಳೆಯ ನೀರು ಬೇಡ, ಸಾದಾ ಸೀದಾ ನೀರು ಕುಡಿ ಎಂದೇ ಪುಟ್ಟ ಬಾಟಲು ತರಿಸಿದರು. ನೋಡಿ ಮಕ್ಕಳೇ, ಎಂಥ ಒಂದು ಹುನ್ನಾರ ಇದೆ ನೋಡಿ. ನಮ್ಮ ನೇಮಿಚಂದ್ರ ಹೋಟೆಲ್ ಹೋಗಿ ಕುಡಿದಿದ್ದಾರೆ. ಅದು ಹೋಟೆಲ್ಗೆ ಏನು ಕೇಳಿದರೆ ನೀರು ಕುಡಿ. ಸರಿ, ಫಸ್ಟ್ ಊಟ ಆರ್ಡರ್ ಮಾಡಿದರೆ ನೀರು ಕೇಳಿದ್ರೆ ಅವ್ರು ಏನು ಮಾಡಿದ್ದಾರೆ, ಒಂದು ಬಾಟಲ್ ನೀರು. ಆ ಬಾಟಲ್ ನೀರು ಕುಡಿದ್ರೆ ಅದು ಒಂದು ರೀತಿ ಸೋಡಾ ಮಿಶ್ರಿತವಾಗಿರ್ತಕ್ಕಂತಹ ನೀರು. ಅದು ಕುಡಿದ್ರೆ ಇನ್ನೂ ದಾಹ ಜಾಸ್ತಿ ಆಗುತ್ತೆ. ಅದು ಇನ್ನೇನು ನೀರು ಕೊಟ್ಟಿದ್ದಾರ, ನನಗೆ ಸಾದಾ ಪ್ಲೈನ್ ವಾಟರ್ ಮಾಮೂಲಿ ಕುಡಿಯೋ ನೀರು ಕೊಡ್ರಿ ಅಂತ ಹೇಳಿದರೆ ಅವ್ರು ಏನು ಮಾಡಿರೋ ಮತ್ತೊಂದು ಚಿಕ್ಕ ಬಾಟಲ್ ತಂದು, ಅದರಲ್ಲೂ ಸ್ವಲ್ಪ ಸಣ್ಣ ಪ್ರಮಾಣದ ಸೋಡಾ ಇತ್ತು. ಸೋಡಾನ ಕುಡಿತಾ ಹೋದ್ರೆ ದಾಹ ಇನ್ನೂ ಹೆಚ್ಚುತ್ತೆ ಮಕ್ಕಳೇ. ಅದರ ಅರ್ಥ ಏನು, ಕುಡಿದು ತಂಪಾಗಿಸ್ತಕ್ಕಂತಹ ಸಾದಾ ನೀರನ್ನ, ಒಂದು ನೈಸರ್ಗಿಕವಾಗಿರ್ತಕ್ಕಂಥ ನೀರನ್ನ ಕೊಡೋದೇ ಇಲ್ಲ. ಅವುಗಳಿಗೆ ಕ್ರಿಮಿನಾಶಕಗಳನ್ನು ಬಳಸಿ ಅದರಲ್ಲಿರ್ತಕ್ಕಂಥ ಸತ್ವವನ್ನೆಲ್ಲ ಹೊರತೆಗೆದು ಅದಕ್ಕೆ ಬೇರೆ ಕೆಮಿಕಲ್ಸ್ನ ಮಿಶ್ರಣಗೊಳಿಸಿ ಅವನ್ನು ಬಾಟಲ್ಗಳಲ್ಲಿ ತುಂಬಿಟ್ಟು ಕೊಡ್ತಕ್ಕಂಥ ನೀರು. ಅಂದರೆ ದುಬಾರಿ ಹಣವನ್ನು ಬೇಗ ಅಂದರೆ ಕೊಂಡುಕೊಂಡು ಕುಡಿತಕ್ಕಂಥ ನೀರು ಹೇಗಿದೆಯಪ್ಪ ಅಂದರೆ ನಾವೇ ದುಡ್ಡು ಕೊಟ್ಟು ವಿಷವನ್ನು ಕೊಂಡುಕೊಂಡಂತೆ. ಇದು ಲೇಖಕಿಗೆ ಆಗಿರ್ತಕ್ಕಂಥ ಕಹಿಯಲ್ಲ. ಒಟ್ಟಾರೆಯಾಗಿ ಆ ಸ್ಪಾರ್ಕ್ಲಿಂಗ್ ವಾಟರ್ ಅಂದರೆ ಶುದ್ಧೀಕರಿಸಿದ, ಅಂದರೆ ಕೆಮಿಕಲ್ಸ್ ಹಾಕಿ ಅದನ್ನು ಶುದ್ಧೀಕರಿಸಿದಂತಹ, ರಾಸಾಯನಿಕ ಮಿಶ್ರಣ ಮಾಡಿ ಅದನ್ನು ಶುದ್ಧೀಕರಿಸಿದಂತಹ ನೀರನ್ನು ಈ ಲೇಖಕಿಗೆ ಕೊಟ್ಟರು. ಸ್ಟಲ್ ವಾಟರ್ ವಾಸ್ ಆನ್ ದ ಪಂಚಮನ ಕಲಿತೆ. ಸ್ಟಲ್ ವಾಟರ್ ಅಂದರೆ ಆ ಶುದ್ಧೀಕರಿಸಿದ, ಹೊರಗಿನ ಬೇರೆ ಲವಣಾಂಶಗಳನ್ನು, ಬೇರೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿದಂತಹ ನೀರು. ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ. ಕಡೆಗೆ ದುಡ್ಡು ಕೊಟ್ಟರು ಸೀದಾ ಸಾದಾ ನೀರು ಸಿಗುವುದು ಅಪರೂಪವಾಗಿತ್ತು. ಒಟ್ಟಾರೆಯಾಗಿ ನಮ್ಮ ಲೇಖಕಿ ಎಷ್ಟೇ ಬಯಸಿ ಹಣವೆಷ್ಟೇ ಕೊಟ್ಟಿದ್ರು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಕ್ಕೆ ಅವರು ಸಿದ್ಧರಿರಲಿಲ್ಲ. ಅರ್ಥ ಏನು, ಶುದ್ಧವಾದ ನೀರಿನ ಜಾಗಕ್ಕೆ ಅಶುದ್ಧವಾಗಿರ್ತಕ್ಕಂಥ ನೀರಿಗೆ ಶುದ್ಧ ಎಂಬ ಲೇಬಲ್ ಅನ್ನು ಅಂಟಿಸಿ ಆ ಒಂದು ಕೃತಕತೆಯಲ್ಲಿ ನಮ್ಮನ್ನು ಮರಳು ಮಾಡತಕ್ಕಂಥ ಪ್ರಯತ್ನ ಈಗಾಗಲೇ ಅಲ್ಲಿ ನಡೆದಿದೆ. ಅರ್ಥ ಆಯ್ತು? ನಾವು ನಿಸರ್ಗದತ್ವ ಸಿಗ್ತಕ್ಕಂಥ ನೀರೇ ಶುದ್ಧವಾದವು. ಅವನ್ನೇ ಮಾಡಿದ್ರೆ ಅವಕ್ಕೆ ಅಶುದ್ಧ ಎಂಬತಕ್ಕಂಥ ಪ್ರವೇಶ ಬಿದ್ದಿದೆ. ಅವರು ಅದೇ ನೀರನ್ನ ರಾಸಾಯನಿಕ ಮಿಶ್ರಣ ಮಾಡಿ ಇರತಕ್ಕಂಥ ಪೋಷಕಾಂಶಗಳನ್ನು ಹೊರತೆಗೆದು ಅದನ್ನು ಬಾಟಲಿಗೆ ತುಂಬಿಟ್ಟು ಕೊಟ್ಟರೆ ಅದು ಶುದ್ಧ ಎಂಬ ಭ್ರಮೆ ಈಗಾಗಲೇ ನಮ್ಮನ್ನು ತಂದು ನಿಲ್ಲಿಸಿಬಿಟ್ಟಿದ್ದಾರೆ. ಈ ಸಂಸ್ಕೃತಿ ನಮ್ಮಲ್ಲಿಗಾಗಲೇ ಕಾಲಿಟ್ಟಿದೆ. ನಾವು ನೋಡಿ ಈಗ ಎಲ್ಲವೂ ಕ್ಯಾನ್ ಮಾಡಿ ಬರ್ತೀವಿ. ಹೊಳೆಯಲ್ಲಿ ಹರಿತಕ್ಕಂಥ ನೀರನ್ನೇ ಕುಡಿತಿಲ್ಲ ನಾವು, ಬಾವಿಲಿ ಬರ್ತಕ್ಕಂಥ ನೀರನ್ನು ಕುಡಿತಿಲ್ಲ. ಅವು ಸಹಜವಾಗಿ ಭೂಗರ್ಭದಿಂದ ಬಂದಿರತಕ್ಕಂತಹ ನೀರು, ಬಾವಿ ನೀರು. ಅವು ಮರಳು ಕಲ್ಲುಗಳ ನಡುವೆ ಶುದ್ಧವಾಗಿ ಬಂದಿರ್ತವೆ. ಒಳ್ಳೆ ಖನಿಜಾಂಶವಿರ್ತಕ್ಕಂಥ ನೀರು. ಆ ನೀರು ಇವತ್ತಿನ ಕಟ್ಟಿಗೆ ಅಶುದ್ಧ. ಅದೇ ನೀರನ್ನು ಅವರ ಪೈಪ್ಗಳ ಮೂಲಕ, ಅವರ ಯಂತ್ರಗಳ ಮೂಲಕ ಶುದ್ಧಿಸಿ ಶೋಧಿಸಿ ಕೊಡ್ತಕ್ಕಂಥ ನೀರು ಶುದ್ಧ ಎಂಬ ಭ್ರಮೆಗೆ ನಾವು ಒಂದು ನಿಂತುಕೊಂಡಿದ್ದೀವಿ. ಇದರಿಂದ ಹಿಂದಕ್ಕೆ ಹೋಗೋದು ತುಂಬ ಕಷ್ಟ. ಈಗಲೇ ಹಿಂಗಾದ್ರೆ ಇನ್ನು 10 ವರ್ಷಗಳಿಗೆ ಆ ವಾತಾವರಣ ಹೇಗಿರುತ್ತೆ? ಮುಂದಿನ 10 ವರ್ಷದಲ್ಲಿ ಇನ್ನು ಯಾವ ಹೊಸ ಯಂತ್ರಗಳು ಬಂತು ಕಾಣೆ. ಅಲ್ಲಿಗೆ ಒಟ್ಟಾರೆ ಜನರ ಒಂದು ಆರೋಗ್ಯದ ಮೇಲೆ ಇವರ ಒಂದು ಕೊಳ್ಳುಬಾಕ ಸಂಸ್ಕೃತಿ, ಇವರ ಒಂದು ಪ್ರಯೋಗ. ಅರ್ಥ? ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ಅಂದರೆ ನೀವು ಕೊಳ್ಳತಕ್ಕಂಥ ವಸ್ತುನೇ
ಕೊಳ್ಳು ಭಾಗ ಸಂಸ್ಕೃತಿ ತಳಹದಿಯೇ ಇಲ್ಲಿದೆ ಮಕ್ಕಳೇ. ಇದು ಅತಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ. ಕೊಳ್ಳು ಭಾಗ ಏನು ಸರ್ ಕೊಳ್ಳು ಭಾಗ? ಉದ್ದಿಮೆದಾರ, ಬಂಡವಾಳಶಾಹಿ ಅಪಾರ ಪ್ರಮಾಣದ ಬಂಡವಾಳವನ್ನು ನೋಡಿ ಅವನ ಉತ್ಪನ್ನವನ್ನು ಮಾರುಕಟ್ಟೆಗೆ ತರುವುದಕ್ಕೋಸ್ಕರ ಈ ರೀತಿ ಸಂಚಗಳನ್ನು ಹೂಡಿ ಆ ವಸ್ತುವಿಗೆ ಒಂದು ಹೊಸ ಭ್ರಮೆಯನ್ನು ಸೃಷ್ಟಿಸಿ ಅದರಿಂದಲೇ ನಿಮ್ಮ ಬದುಕು ಬಂಗಾರ ಆಗುತ್ತೆ ಅನ್ನತಕ್ಕಂಥ ಒಂದು ಕಲ್ಪನೆಯನ್ನು ನಿಮ್ಮ ತಲೆಗಳಲ್ಲಿ ತುಂಬಿ ಅವನೇನು ಮಾಡ್ತಾನೆ, ಒಂದು ಹೊಸ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸ್ತಾನೆ. ಅವನ ಒಂದು ಕೊಳ್ಳುವಾಗ ಮನಸ್ಥಿತಿಗೆ ಮುಗ್ಧ ಜನ ಆ ಜಾಹೀರಾತು ಅಡ್ವರ್ಟೈಸ್ ನೋಡಿ. ನೀವು ಒಂದು ಚಲನಚಿತ್ರವನ್ನು ತೆಗೆದುಕೊಳ್ಳಿ, ಒಂದು ಧಾರಾವಾಹಿ ತೆಗೆದುಕೊಳ್ಳಿ, ಒಂದು ಕ್ರೀಡೆನ ತಾಳಿ, ಒಂದು ಕ್ರಿಕೆಟ್ ತಾಳಿ, ಎಷ್ಟು ಜಾಹೀರಾತುಗಳು ಸುಮ್ಮನೆ ಬರ್ತಾವ? ಬರಲ್ಲ. ಅವು ನಿಮಗೆ ಬೇಕೇ ಬೇಕೇನೋ ಅನ್ನತಕ್ಕಂಥ ಭ್ರಮೆ ಬಿದ್ದೇ ಬರುತ್ತೆ. ಅವೆಲ್ಲರೂ ನನ್ನ ಬದುಕೆ ನಡೆಯಲ್ಲೇನೋ ಅನ್ನತಕ್ಕಂಥ ಆಸೆಯನ್ನು ಹುಟ್ಟಿಸಿ ಅವರು ಇಂತಹ ಭ್ರಮೆಗೆ ನಾವು ಬಲಿಯಾಗಿದ್ವಿ. ಇದೇ ಕೊಳ್ಳುವಾಗ ಸಂಸ್ಕೃತಿ. ಎಲ್ಲೋ ಇರ್ತಾನೆ, ಇಷ್ಟೆಲ್ಲ ದುಡ್ಡನ್ನು ಕೂಡ್ತಾನೆ, ಅವನು ಕೂಡಿರ್ತಕ್ಕಂತಹ 100 ಪಟ್ಟು ಹಣವನ್ನು ಬಾಚಿಕೊಡ್ತಾನೆ. ಆ ಬಾಚಿಕೊಡ್ತಕ್ಕಂಥದ್ರ ನಡುವೆ ಬದುಕನ್ನು ದುಸ್ತರಗೊಳಿಸ್ತಾನೆ. ಬನ್ನಿ, ಕೊಳ್ಳುಭಾಗ ಸಂಸ್ಕೃತಿಯ ತಳಹದಿ ಬುನಾದಿ. ನೀರು ನಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದೇ ಮಕ್ಕಳೇ. ಕೋಲಾ, ಕೊಕೊಕೋಲಾ, ಪೆಪ್ಸಿ, ಮಿರಿಂಡಾ, ಸ್ಪ್ರೈಟ್, ಇನ್ನೂ ಯಾವ್ಯಾವ ಥಮ್ಸ್ ಅಪ್, ಇವೆಲ್ಲವೂ ಕೂಡ ದಾಳಿ ಇಟ್ಟುಬಿಟ್ಟಿದ್ದಾವೆ. ಮನೆಯಲ್ಲಿ ತಂಪಾದಂತಹ ನಿಂಬೆ ಪಾನಕ, ಬೆಲವೆಣ್ಣಿನ ಪಾನಕ, ಬೆಲತೆ ಹಣ್ಣು ಇದರ ಪಾನಕ, ಈ ಥರ ಪಾನಕಗಳು ಮೂಲೆ ಗುಂಪಾಗಿದ್ದಾವೆ. ಆ ಜಾಗಕ್ಕೆ 2 ಲೀಟ್ರ್ ಬಾಟ್ಲಿ, 1 ಲೀಟ್ರ್ ಬಾಟ್ಲಿ ಥಮ್ಸಪ್, ಮಿರಿಂಡಾನ ತಂದಿರ್ತಾರೆ. ಯಾರು ಅತಿಥಿಗಳಿಗೆ ಬಂದರೆ ಅವನ್ನೇ ನೋಡಬೇಕಾಗುತ್ತದೆ. ಇದು ನಮ್ಮೇ ಸಂಸ್ಕೃತಿ. ಆತ ಎಲ್ಲೋ ಅದನ್ನು ತಯಾರಿಸಿಟ್ಟಿರ್ತಾನೆ. ಆ ಬಾಟ್ಲಿ ಬರೋದು ನಮ್ಮ ಕಣ್ಣಿಗೆ ಶುದ್ಧ. ನಾವೇನು ಮಾಡ್ತೀವಿ? ಈ ಥರ ಆಗ್ತಿದೆ ಅನಿಸ್ತೀವಿ. ಇದು ನಮ್ಮ ಎಚ್ಚರಿಕೆ ಗಂಟೆ ಅಲ್ಲವೇ? ನಮ್ಮನ್ನು ಎಚ್ಚರಿಸಿರುವೆ ಲೇಖಕಿ. ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್. ಅಂದರೆ ಒಂದು ರೀತಿ ಅವ್ರ ಮೈಂಡ್ಗೆ, ನಿಮ್ಮ ತಲೆಯಲ್ಲಿ, ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಹೊಸ ಭ್ರಮೆಯ, ಹೊಸ ಭ್ರಾಂತಿಯನ್ನ ಬಿತ್ತತಕ್ಕಂತಹ ಒಂದು ಮೋಡಿ. ಇದು 15 ವರ್ಷಗಳು, 20 ವರ್ಷಗಳಿಂದ ಇರಲೇ ಇಲ್ಲ. ಯಾಕಿಲ್ಲ ಅಂದರೆ ಟಿವಿ ಮಾಧ್ಯಮ ನಿಧಾನ ಕಾಲಿಡ್ತಿವೆ. ಪರಿಪೂರ್ಣ ಎಲ್ಲ ಮನೆಗಳಲ್ಲಿ ಟಿವಿ ಇರಲಿಲ್ಲ. ಇವತ್ತೇನಾಗಿದೆ? ಎಲ್ಲರ ಮನೆಗಳಲ್ಲೂ ಟಿವಿ ಬಂದ್ಬಿಟ್ಟಿದೆ. ಟಿವಿ ಅಷ್ಟೇ ಬಂದಿಲ್ಲ, ಅದು ಬರೋದ್ರ ಮೂಲಕ ಬೇರೆ ಬೇರೆ ಸಂಸ್ಕೃತಿಯನ್ನ ಅದು ತನ್ನ ಪರದೆ ಮೇಲೆ ನಿಮ್ಮ ತಲೆಗೆ ತುಂಬುತ್ತಾ ಇದೆ. ಅಮೇರಿಕದ ಉದ್ದಗಲವನ್ನು ವಾರಗಟ್ಟಲೆಯಲ್ಲಿ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99. ನೀವು ಅರ್ಥ ಮಾಡ್ಕೋಬೇಕು. $1 ಇವತ್ತು ಹತ್ತತ್ರ $80 ಆಸುಪಾಸ್ತಾಗಿದೆ. $1 ಭಾರತ. ಅದೇ ವಿದೇಶದಲ್ಲಿ ಒಂದು ಕೊಕೊಕೋಲಾ ಬಾಟ್ಲಿಗೆ ಹತ್ತತ್ರ ಇನ್ನೇನು $1 ಬೆಲೆ ಸಿಗುತ್ತೆ. ಈ $1ಗಿಂತನೂ ಹೆಚ್ಚು ರೇಟ್ ಇದೆ ಯಾವುದಕ್ಕೆ? ನೀರಿನ ಬಾಟಲಿ. ಊಹೆ ಮಾಡ್ತೀವಿ. ಆಗ ನೀವೇನು ಮಾಡ್ತೀರಿ? ಅಯ್ಯೋ ದೇವರೇ, $1ಗೆ ಕೊಕೊಕೋಲಾ ಬರುತ್ತಲ್ಲ, ಪೆಪ್ಸಿ ಬರುತ್ತಲ್ಲ, ಅದನ್ನು ಬಿಟ್ಟು ಅದಕ್ಕಿಂತ ಜಾಸ್ತಿ ದುಡ್ಡಿನ ವಾಟರ್ ಬಾಟಲ್ ನಾನೇ ಕೊಂಡ್ಕೋಬೇಕು ಅಂತ ನೀನೇನು ಮಾಡ್ತೀಯಾ? ನೀರನ್ನು ಬಿಡ್ತೀಯಾ, ಕೋಲವನ್ನು ಬಿಡ್ತೀಯ. ಅದರರ್ಥ ಏನು? ಒಂದು ರೀತಿ ನಿಮ್ಮಿಂದ ನೀರನ್ನು ದೂರ ಮಾಡುವ ಪ್ರಯತ್ನ.
ನೀರನ್ನು ದೂರ ಮಾಡಿ ಅವರ ನೀರನ್ನು, ಅವರ ಬಾಟಲಿ ನೀರನ್ನು, ಅವರ ಕೋಲವನ್ನು, ಅವರ ಒಂದು ಹಾಗಾಗಿ ಕೋಲ ಹಗ್ಗದವರೆಗೆ ಸಿಗ್ತಾ ಇದೆ, ನೀರು ಅದಕ್ಕಿಂತ ದುಬಾರಿಯಾಗಿ ಕಾಣ್ತದೆ. ನಿಮ್ಮ ಮನಸ್ಸೇನಂತಿದೆ? ದುಬಾರಿಯಾಗಿರೋ ನೀರೇ ಬೇಡ, ಕೋಲಾನೇ ಸಾಕು. ಯಾಕೆಂದ್ರೆ ನೀರು ಕೋಲ ನಿಮಗೆ ಸ್ಟ್ರೆಂತ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ ಅಂತಕ್ಕಂಥ ಜಾಹೀರಾತಿನ ನಮಗೆ ನೀನು ಬಲಿಯಾಗಿದೆಯಾ? ನಿನ್ನಲ್ಲಿ ವೈಚಾರಿಕ ಚಿಂತನೆ ಇಲ್ಲ, ವೈಜ್ಞಾನಿಕ ಚಿಂತನೆ ಇಲ್ಲ. ನನ್ನಲ್ಲಿ ಸಿಗತಕ್ಕಂತಹ ಎಳನೀರು ಶಕ್ತಿದಾಯಕ, ಪೌಷ್ಟಿದಾಯಕ, ಪುಷ್ಟಿದಾಯಕ. ಆ ಎಳನೀರನ್ನ ಬಿಡುತ್ತೀಯ, ನೀನೇನ್ ಮಾಡ್ತಿದ್ದೀಯ? ಆ ರಾಸಾಯನಿಕವಾಗಿರ್ತಕ್ಕಂತಹ ಕೋಲ ಕುಡಿತೀಯ. ಅದು ಹಿಡ್ಕೊಂಡು ನಿಂತ್ರೇ ಒಂದು ಬದುಕು ಅನ್ನೋ ಭ್ರಮೆನ ನೀನು ಮೆಚ್ಚತಕ್ಕಂತಹ ನಟ ನಟಿಯರು ನಿರ್ಮಿಸಿಕೊಂಡಿದ್ದಾರೆ. ಆ ಭ್ರಮೆ ನೀನು ಸಿಲುಕಿದೆಯಾ? ಹೌದಲ್ಲವೇ? ಇದು ಸರಿಯೇ, ಇದು ತಪ್ಪೇ ಎನ್ನುತಕ್ಕಂಥ ತರ್ಕಿಸುವಂತಹ ಗುಣವನ್ನ ನೀನು ಕಲಿ ಎಂಬುದೇ ಲೇಖಕಿಯ ಅಭಿಪ್ರಾಯ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೆ ಅದಕ್ಕಿಂತ ಹೆಚ್ಚಿನ ಹಣ ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೇಕೆ ಅಷ್ಟು ಹಣ? ಅದಕ್ಕಿಂತ ಹಗ್ಗವಾಗಿ ಕೋಲ ಸಿಗುತ್ತದೆಯಲ್ಲ ಎಂಬ ತರ್ಕ ಒಳಗೂ ಕೋಲ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ಅವನಿಂದ ದೂರವಾಗುತ್ತದೆ, ಮರದೇ ಹೋಗುತ್ತದೆ. ನೋಡಿ, ನಿಧಾನವಾಗಿ ನಮ್ಮ ದೇಹವನ್ನ ರೋಗದ ಗೂಡಾಗಿ ನಾವೇನ್ ಮಾಡ್ಕೊತೀವಿ ನೋಡಿ. ನೀರು ಅತಿ ಹೆಚ್ಚು ಕುಡಿಬೇಕು, ನಾವು ದೇಹ ಆಹಾರದಷ್ಟು ನೀರನ್ನು ಕುಡಿಬೇಕು. ಆ ನೀರಿನ ಜಾಗ ನಾವೇನ್ ಮಾಡ್ತಿದ್ದೀವಿ? ಆ ಕೋಲಗಳನ್ನು ಕೊಡುವ ನಮ್ಮ ದೇಹವನ್ನ ನಾವೇ ನಿಶಕ್ತಗೊಳಿಸ್ತಾ ಇದ್ದೀವಿ. ಬನ್ನಿ, ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ಹೇಗಿದೆ? ಅದನ್ನು ಕುಡಿದರೇನು ಪ್ರಾಣ ಹೋಗುವುದಿಲ್ಲ, ಆದರೆ ಅದು ಶುದ್ಧವಲ್ಲ. ಯಾಕೆಂದ್ರೆ ನಳದಲ್ಲಿ, ಬಾವಿಯಲ್ಲಿ, ಮಳೆಯಲ್ಲಿ ಸಿಗ್ತಕ್ಕಂಥ ನೀರು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು. ಅಂದ್ರೆ ಬಾಟಲಿಯಲ್ಲಿ ಬರ್ತಕ್ಕಂಥ ನೀರೇ ಶುದ್ಧ. ಆ ಒಂದು ಮನಸ್ಥಿತಿಗೆ ನಾವು ತಲುಪಿ ಆಗೋದು ಎಂದು ಇಡೀ ದೇಶದ ತಲೆ ತೊಳಗಿರುವಾಗ ಪ್ರತಿಯೊಬ್ಬರೂ ನೀರನ್ನ ಕೊಂಡು ಕುಡಿಯುತ್ತಾರೆ. ನಾವು ಅರ್ಥ ಇಲ್ಲ, ಎಲ್ಲರೂ ನಾವು ನೀರನ್ನ ಕೊಂಡೇ ಕುಡಿತಾ ಇದ್ದೀವಿ. ಎಂತಹುದೇ ಹುನ್ನಾರ ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ. ಹುನ್ನಾರ ಸಂಚು ನಮ್ಮ ದೇಶದಲ್ಲೇ ಈ ಒಂದು ಸಂಚು ಸ್ಟಾರ್ಟ್ ಆಗಿದೆ. ಕೀಟನಾಶಕ ನಿಮ್ಮ ನೀರನ್ನು ಶುದ್ಧವೆಂದು ಮಾರುವ ಉದ್ದಾರವಾದ ಕಂಪನಿಗಳು, ಬಿಸ್ಲರಿ, ಅಕ್ವಾ, ಬೈಲಿ, ಈ ಬಾಟಲ್ ಕುಂತ್ಬಿಟ್ರೆ ನೀವು ಇನ್ನೊಂದು ತಿಳ್ಕೊಳ್ಳಿ. ಅದೇ ಬಾಟಲ್ ಅದರಲ್ಲೇ ತಕ್ಕಂಥ ನೀರು ಚೆಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ನೀರನ್ನೇ ಅದು ತುಂಬಿ ಅದನ್ನು ನಾವು ಲಾಕ್ ಮಾಡಿಬಿಟ್ಟು ನಿಮಗೆ ಮುಂದೆ ಇಟ್ಕೊಂಡ್ರೆ ನೀವೇನ್ರಿ ಅದು ಶುದ್ಧ ನೀರಂತೆ ಒದೇ ಬರ್ತೀವಿ, ನಿಮ್ಗೇನು ಆಗಲ್ಲ. ಆದರೆ ಅದ್ರ ಬದಲು ಲೋಟದಲ್ಲಿ ನಿಮ್ಮನ್ನು ಅದೇ ನೀರು ಇಟ್ಕೊಂಡ್ರೆ ಬೇಡ, ನಮಗೆ ಫಿಲ್ಟರ್ ಮಾಡಿಬಿಟ್ಟು ಈ ಮೈಂಡ್ ಸೆಟ್ಟಿಗೆ ಸೆಟ್ ಆಗ್ತಿದೆ. ಅದರಿಂದ ಅನಾರೋಗ್ಯ ನೀವೇ ಗುರಿಯಾಗುತ್ತೆ. ಕೊಳ್ಳುವಾಗ ಸಂಸ್ಕೃತಿಯ ಪರಾಕಸ್ತೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಡುತ್ತವೆ. ಪರಾಕಸ್ತೆ ಅಂದರೆ ತುತ್ತುತ್ತದೆ. ಈಗಾಗಲೇ ದೇಶದ ಪ್ರದೇಶಗಳಿದ್ದಾವೆ ನೀರು ಕೊಡದ ನಾಡುಗಳು. ಯಾವುದು ಕೂಡ ನಿಮಗೆ ಪುಕ್ಕಟ್ಟೆಯಾಗಿ ನಿಸ್ಸರ್ಗವಾಗಿ ಸಿಗ್ತಕ್ಕಂಥ ನೀರನ್ನು ಕೊಡಲ್ಲ. ಅಲ್ಲೇನಾದರೂ ನಿಮಗೆ ಸಿಗಲು ಬಾಟಲ್ ಬಾಟ್ರೆ. ಇಂತಹುದೇ ಮರುಳುತನದ ಹುಚ್ಚುತನ, ಹುಚ್ಚುತನ. ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ, ಖಂಡಿತ ಬಲಿಯಾಗಿದ್ದಾರೆ. ನಿಮ್ಮ ಅಕ್ಕಪಕ್ಕ ನೋಡಿ, ನಿಮ್ಮ ಮನೆಯಲ್ಲೇ ನೋಡಿ, ನೀವು ಯಾವ ಸ್ಥಿತಿ ತಲುಪಿದ್ದೀರಿ. ಶುಂಠಿ ಕಷಾಯ ಇಲ್ಲ, ನಿಂಬೆ ಶರಬತ್ತು ಇಲ್ಲ, ಹುಣಸೆ ಹಣ್ಣಿನ ಪಾನಕ, ಬೆಲ್ಲದ ಹಣ್ಣಿನ ಪಾನಕ ಯಾವುದಿಲ್ಲ. ಯಾಕೆ ಅವೆಲ್ಲವೂ ಕೂಡ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು. ಅವು ನಿಮ್ಮ ಮನೆಗಳಿಂದ ಮಾಯ ಆಗಿದೆ. ಆ ಜಾಗಕ್ಕೆ ನಿಮ್ಮ ಮನೆ 4 ಜನ ಯಾರು ಬಂದರೆ ಅಥವಾ ನಿಮ್ಮ ಮನೆಯಲ್ಲಿ ಒಂದು ವಿಶೇಷ ಅಡುಗೆ ಮಾಡಿದರೆ ಏನು ಬಂದುಕೊಳ್ಳುತ್ತೆ? ನೀರಿಟ್ಟವು ಮತ್ತೊಂದು ಒಂದು ಬಾಟಲು ಬಂದುಕೊಳ್ಳುತ್ತೆ.
ತಂದಿಟ್ಕೊಂಡ್ರೆ ಈ ಭ್ರಮೆ ನೀವು ಸೇರ್ತೀವಿ. ನಮ್ಮ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿ ಬೀಳುತ್ತಿರುವ ಜನಸಂಖ್ಯೆ ಏರುತ್ತಿದೆ. ಒಂದು ಜಾಹೀರಾತು ಯಾರೊಬ್ಬ ನಟ ಹೆಸರು ಹೇಳುತ್ತೆ, ಅವನು ಹಾರಿ ಹೋಗಿ ನೆಗೆದು ಒಂದು ಬಾಟಲ್ ಹಿಡ್ಕೊಂತಾನೆ. ಅಂದ್ರೆ ಅವ್ರ ಬಾಟ್ಲಿಗೋಸ್ಕರ ಪರ್ವತಗಳನ್ನೇ ಜಿಗಿತಾರೆ, ಎತ್ತಿತ್ತರದ ಬಿಲ್ಡಿಂಗ್ ಜಿಗಿತಾರೆ. ಅದು ನೋಡ್ತಕ್ಕಂಥ ಮುಗ್ಧ ಮನಸ್ಸಿಗೆ ಏನನ್ಸುತ್ತೆ, ಹೌದೇನೋ ಅಂಥ ಶಕ್ತಿ ಇದರಲ್ಲಿ ಇದೆಯೇನೋ, ಅದು ಅಷ್ಟು ಅಮೂಲ್ಯವೇನೋ ಅನ್ನತಕ್ಕಂಥ ಭ್ರಮೆ ಆ ಮಕ್ಕಳು ಮನಸ್ಸಲ್ಲಿ ಅವೇನು ಮಾಡ್ತವೆ, ನನಗೂ ಅದೇ ಬೇಕು ಅಂತ ಆಗ್ತಾ ನೋಡಿ. ಆ ವಿಸ್ಮಯ ಪೆಟ್ಟಿಗೆ, ಮಾಯಾ ಪೆಟ್ಟಿಗೆ ಟಿವಿ ಎಂತಹ ಒಂದು ನಿಮ್ಮನ್ನ ಹುಚ್ಚುತನಕ್ಕೆ, ಮರಳುತನಕ್ಕೆ ಬಲಿ ಮಾಡ್ತಾರೆ. ಅದೇ ನೀವು ಎಳ್ನೀರು ಕೊಡಿದ್ರೆ ಒಂದು ಸಡನ್ ಎನರ್ಜಿ, ದೇಹಕ್ಕೊಂದು ಶಕ್ತಿ ಕೊಡುತ್ತೆ, ಕಾಂತಿ ಕೊಡುತ್ತೆ. ಅದನ್ನು ತಿಳಿಸೋ ಪ್ರಯತ್ನ ಯಾರು ಮಾಡಲ್ಲ. ಯಾವ ನಟನೂ ಕೂಡ ಎಳ್ನೀರು ಹಿಡ್ಕೊಂಡು ಕುಡಿತಾ ಅಡ್ವೈಸ್ತಾರೆ, ಇದು ಶುದ್ಧ ಇದು ಕುಡಿರಿ. ಯಾರು ದುಡ್ಡು ಕೊಡಲ್ಲ, ರೈತ ದುಡ್ಡು ಕೊಡ್ತಾನೆ, ಕೊಡಲ್ಲ. ಅದೇ ಕೋಲಾದವ್ರು ನೀರಿನ ಕಂಪ್ನಿಯವ್ರು ದುಡ್ಡು ಕೊಡ್ತಾನೆ, ಹೇಳ್ತಾರೆ. ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿ ಬೀಳುತ್ತಿರುವ ಜನಸಂಖ್ಯೆ ಏರುತ್ತಿದೆ. ವೈಯಕ್ತಿಕ ವಿದೇಶಿ ಪ್ರವಾಸಗಳಲ್ಲಿ ನಮಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ಅಂದರೆ ಈ ಪಾಪ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಮೇರಿಕಾ ಪ್ರವೇಶದಲ್ಲಿ ಒಂದು ಕಂಪನಿಯ ಪ್ರಾಜೆಕ್ಟ್ ಮೇಲೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಿದೆ. ಇವರು ವೈಯಕ್ತಿಕವಾಗಿ ಪ್ರವಾಸವನ್ನು ಕೈಗೊಂಡಿದ್ರು, ಆಗ ಇಷ್ಟು ಸಮಸ್ಯೆ ಆಗಿಲ್ಲ. ಯಾಕೆ ಸಮಸ್ಯೆ ಆಗಿಲ್ಲ ಅಂದರೆ ಲೇಖಕಿ ಉಳಿದುಕೊಂಡಂಥ ಹೋಟ್ಲು ಕಡಿಮೆ ಬಜೆಟ್, ಅಂದರೆ ಕಡಿಮೆ ಬೆಲೆಗಳು. ಅಲ್ಲಿ ಈ ಒಂದು ಶುದ್ಧ ನೀರು ಸಿಕ್ತಿತ್ತು. ಅವ್ರೇನು ಮಾಡ್ತಿದ್ರು, ದಿನ ಬೆಳಗಾದ್ರೆ ಅವರು ತಾಂಡಿರುವಂಥ ಬಾಟ್ಲಿಗಳಲ್ಲಿ ಆ ನೀರನ್ನು ತುಂಬಿಟ್ಕೊತಿದ್ರು. ಹಾಗಾಗಿ ಸಾದಾ ನೀರು ಸಿಗ್ತಾ ಇತ್ತು, ಸಮಸ್ಯೆ ಆಗ್ತಿರಲಿಲ್ಲ. ಈಗ ಕಂಪನಿ ಕೆಲಸಕ್ಕೆ ಹೋಗಿದರೆ ದುಬಾರಿ, ಐಷಾರಾಮಿ ಹೋಟೆಲ್ಗಳಲ್ಲಿ ತಂಗಿದರೆ ಈಗ ಸಮಸ್ಯೆ ಉದ್ಭವ ಆಗಿದೆ. ಅಗ್ಗದ ಹೋಟೆಲಿಂದ ಬೆಳಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೇವೋ ನಮ್ಮ ಭಾರತೀಯ ನಿರೋಧಕ ಶಕ್ತಿ ಎದುರು ಯಾವ ನೀರಾದರೂ ಅಡ್ಡಿ ನಿಜ ಮಕ್ಕಳೇ. ಭಾರತೀಯರು ನಿಜಕ್ಕೂ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನ, ಒಳ್ಳೆ ಶಕ್ತಿ ಉಳಿತಕ್ಕಂಥವ್ರು ನಮ್ಮ ಭಾರತೀಯರು. ಈಗ ಕೊರೋನಾ ಕಾಯಿಲೆ ವಿದೇಶದಲ್ಲಿ ಬಂತು, ಅಮೇರಿಕೆಯಲ್ಲಿ ಸತ್ತು, ಇಟಲಿಯಲ್ಲಿ ಸತ್ತು, ಸ್ಪೇನಲ್ಲಿ ಸತ್ತು, ಲಕ್ಷ ಜನರು ಸತ್ತು. ಆದರೆ ಅದೇ ನಮ್ಮ ಭಾರತದ ಕಾಯಿಲೆ, ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ, ಆದರೆ ಸಾವಿನ ಪ್ರಮಾಣ ಅಷ್ಟಿದೆ. ಯಾಕೆ? ನಮ್ಮಲ್ಲಿ ಆ ರೋಗದ ವಿರುದ್ಧ ಫೈಟ್ ಮಾಡತಕ್ಕಂಥ ಶಕ್ತಿ ಇದೆ, ನಿರೋಧಕ ಶಕ್ತಿ ಇದೆ. ಹಾಗಾಗಿ ನಮ್ಮಲ್ಲಿ ಬೇಗ ಗುಣಮುಖ. ಈ ತಾಜಾ ಉದಾಹರಣೆ ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ ಸಾಕು. ಅಮೇರಿಕೆ, ಇಟಲಿ, ಸ್ಪೇನ್ ಈ ದೇಶಗಳನ್ನು ನೋಡಿ, ಅವರಲ್ಲಿ ಇವತ್ತು ಕೂಡ ಸಾವಿನ ಪ್ರಮಾಣ ಅಷ್ಟೇ ನಡೀತದೆ. ಯಾಕೆಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ. ಯಾಕಿಲ್ಲ? ಕೋಲಾಗಳಿಗೆ ಇಂಥವು ದಾಸರಾಗಿ ಸ್ಯಾಂಡ್ವಿಚ್, ಪಿಜ್ಜಾ, ಬರ್ಗರ್ ಈ ಫುಡ್ಗಳಿಗೆ ಬಲಿಯಾಗಿ ಅವರ ದೇಹದ ಶಕ್ತಿಯನ್ನು ಕಳ್ಕೊಂಡ್ರು. ತಾಜಾ ಹಣ್ಣಿನ ರಸವನ್ನು ಕೊಟ್ಟರು, ಬಿಟ್ಟರು, ವೈನ್ ಕುಡಿದ್ರು, ಬಿಯರ್ ಕುಡಿದ್ರು, ಬಿಸ್ಕಿ ಕುಡಿದ್ರು, ಇಂಥ ಕುಡ್ದೇ ಮಾಡ್ಕೊಂಡ್ರು, ಶಕ್ತಿನ ಕಳ್ಕೊಂಡ್ರು. ನಾವಾಗಲ್ಲ, ನಾವು ಶಕ್ತಿಯನ್ನು ಉಳಿಸ್ಕೊಂಡಿದ್ದೀವಿ. ಆ ಉಳಿಸ್ಕೊಂಡ್ರನ್ನ ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಮಕ್ಕಳೇ. ಅದನ್ನು ಬಿಟ್ಬಿಟ್ಟು ನೀವು ಅವ್ರ ಥರನೇ ಆದರೆ ನೀವು ಕೂಡ ಅವರಂಗೆ ಆಗ್ತೀರಿ. ಅರ್ಥ ಆಯ್ತು? ಬನ್ನಿ. ಕೊಳ್ಳು ಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ನಾನು ಹೇಳ್ತಲೇ ಬಂದಿದೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ, ಫಾದರ್ಸ್ ಡೇ, ಸಿಸ್ಟರ್ಸ್ ಡೇ, ಫ್ರೆಂಡ್ಸ್ ಡೇ, ಈ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ದೊಡ್ಡ ಅನಾಹುತವಾಗಿ ಕಾಣುತ್ತಿಲ್ಲ. ಮಕ್ಕಳೇ, ಇದು ಸೂಕ್ಷ್ಮ ಇರ್ತಕ್ಕಂಥ ವಿಚಾರ. ಇದನ್ನು ತಿಳಿಸಿ ನಾನು ಮುಂದೆ ಹೋಗ್ತೀನಿ. ಈಗ ನಾನು ಸಣ್ಣದಲ್ಲಿ ಈ ಜನವರಿ 1 ಹ್ಯಾಪಿ ನ್ಯೂ ಇಯರ್ ಅಂತ ಇದರ ಆಚರಣೆ ಏನು ಅಷ್ಟಾಗಿರಲಿಲ್ಲ. ಒಂದು ಕ್ಯಾಲೆಂಡರ್ ಚೇಂಜ್. ನಮ್ಮಲ್ಲಿ
ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಪರ ಸಂಸ್ಕೃತಿಯಲ್ಲಿ ಅವರವರದೇ ಹಬ್ಬಗಳು, ಹೊಸ ವರ್ಷದ ಆರಂಭ. ನಮ್ಮ ಹಿಂದೂಗಳಲ್ಲಿ ಯುಗಾದಿ ಹೊಸ ವರ್ಷದ ಆರಂಭ. ಅಂದು ಹೊಸ ಬಟ್ಟೆ, ಹೊಸ ಮಾತು, ಹೊಸ ಅನುಭವ, ಒಂದು ಹೊಸ ಚೈತನ್ಯ. ಈ ರೀತಿ ಬೇವು ಬೆಲ್ಲವನ್ನು ಸ್ವೀಕರಿಸುವ ಮೂಲಕ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸ್ತಕ್ಕಂತಹ ಒಂದು ಮನಸ್ಥಿತಿ, ಆ ಮನೋಧೋರಣೆಗೆ ನಾವು ಬಂದು ಮುಂದೆ ಸಾಗ್ತೇವೆ. ಇವತ್ತೇನಾಗಿದೆ, ಒಂದು ಹುಡುಗನ ಹುಟ್ಟುಹಬ್ಬಕ್ಕೂ ಕೇಕ್ ಬಂದು ಕೂತಿದೆ. ಕೇಕಿನ ಜೊತೆ ಏನು ಬಂದಿದೆ? ಕೋಲ ಬಂದು ಕೂತಿದೆ. ಆ ಮನೆಯಲ್ಲಿ ಅಡುಗೆ ಮಾಡೋದೇ ಹೋಗಿದೆ. ಆ ಹುಟ್ಟುಹಬ್ಬಕ್ಕೆ ಹೊರಗಿನ ಊಟ ಮನೆಗೆ ಬರುತ್ತದೆ. ವಿಪರ್ಯಾಸ. ಆ ಮಗುವೆ ನಿನ್ನದು ಇಂಥ ದಿನ, ಹುಟ್ಟಿದ ದಿನ, ನಡಿ ದೇವರ ಸನ್ನಿಧಾನಕ್ಕೆ ಹೋಗೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು, ನಿನ್ನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಬಿಡು, ಒಳ್ಳೆಯ ಗುಣಗಳನ್ನು ರೂಢಿಸಿಕೋ, ನಿನ್ನ ಕೈಲಾದಷ್ಟು ಹೊರಜನಕ್ಕೆ, ಹಸಿದವರಿಗೆ ಅನ್ನ ಕೊಡು. ಈ ತರತಕ್ಕಂತಹ ಬುದ್ಧಿಯನ್ನು, ಒಂದು ಗುಣವನ್ನು ಬೆಳೆಸಬೇಕಾಗಿರ್ತಕ್ಕಂಥ ತಂದೆ ತಾಯಿರೇ ಆ ಮಕ್ಕಳಿಗೆ ಏನೋ ಒಂದು ಹೊಸ ಭ್ರಮೆಯನ್ನು ಸೃಷ್ಟಿಸಿ ಅವರಿಗೆ ಆಡಂಬರ ಎಲ್ಲ ಮಾಡಿ, ಸಾಲ ಸೂಲ ಮಾಡಿ ತಂದಿಟ್ಟು 4-6 ಜನರನ್ನು ಸೇರಿಸಿ ಹುಟ್ಟುಹಬ್ಬವನ್ನು ಸಂಸ್ಕೃತಿ ಮಾಡಿ, ಆ ಹುಡುಗ ಈ ವರ್ಷ ಹಬ್ಬಕ್ಕೆ ದುಡ್ಡಿತ್ತು ಚೆನ್ನಾಗಿ ಹುಟ್ಟುಹಬ್ಬ ಮಾಡಿ, ಮುಂದೆ ವರ್ಷ ಹಬ್ಬಕ್ಕೆ ದುಡ್ಡಿಲ್ಲದೆ ಆ ಹುಟ್ಟುಹಬ್ಬ ಮಾಡಿದ್ರೆ ಅವ್ರು ಹುಟ್ಟುಹಬ್ಬ ದಿನದೇ ಮುಂದೆ ಆಗ್ತದೆ. ಇದೆಲ್ಲ ಬೇಕಿತ್ತ? ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಈ ಗ್ರೀಟಿಂಗ್ಸ್ ಇದ್ಯಾವುದು ಹೊಸ ಸಂಸ್ಕೃತಿ? ಒಂದು ಶುಭಾಶಯ ಕೂಡ ಒಂದು ಪತ್ರ ಬೇಕೇ, ಆ ಬಣ್ಣ ಬಣ್ಣದ ಪತ್ರಗಳು ಬೇಕೇ. ಇಲ್ಲಿಂದ ಅಂತರಾಳದಿಂದ ಶುಭ ಕೋರ್ತಕ್ಕಂಥ ಮನಸ್ಥಿತಿಯೇ ನಿಮಗಿಲ್ಲವೇ? ಬನ್ನಿ, ಪ್ರಶ್ನೆ ಹಾಕೊಳ್ಳಿ ಮನಸ್ಸಲ್ಲಿ. ತಾಯಿ ದಿನ, ತಂದೆಯರ ದಿನ. ಯಾಕೆ ಆ ದಿನ ಮಾತ್ರವೇ ತಾಯಿಯ ನೆನಪು? ಆ ದಿನ ಮಾತ್ರ ನಿನ್ನ ತಾಯಿ ಜೊತೆಗೆ ಸೆಲ್ಫಿ ತಿಕ್ಕೊಂಡು ಸ್ಟೇಟಸ್ ಹಾಕಬೇಕಾ? ಇನ್ನು ಹುಡುಗ 364 ದಿನ ಆಕೆ ತಾಯಿ ಅಲ್ವೋ? ಇದೇ ತಾನೇ ನಿಮ್ಮ ಈ ಒಂದು ಹೊಸ ಉಚಿತನ. ಅದನ್ನು ಬಿಡಿ. ತಾಯಿ, ಜನ್ಮ ಕೊಟ್ಟ ತಾಯಿ ಯಾವತ್ತೂ ನಮ್ಮ ಪಾಲಿದ್ದೇವೆ. ಆ ದಿನ ಮಾತ್ರವೇ ತಾಯಿಯಂದಿರ ದಿನವಲ್ಲ, ಎಲ್ಲ ದಿನವೂ ತಾಯಿಯಂದಿರ ದಿನ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಹೊಸ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದೌತಕವಲ್ಲ ನೋಡಿ. ಎಲ್ಲ ಒಂದು ದಿನ ಇಟ್ಬಿಟ್ಟು ಅವತ್ತು ಮಾತ್ರ ಪ್ರೀತಿ ಉಕ್ಕುವ ಥರ ಮಾಡ್ಕೊಂಡಿದ್ದಾರೆ. ಬರೀ ಗಿಫ್ಟು, ಗ್ರೀಟಿಂಗ್ ಕಾರ್ಡ್ ಮಾರೋ ಹೊಸ ಹುನ್ನಾರ. ಈ ಬಹುರಾಷ್ಟ್ರೀಯ ಕಂಪನಿಗಳು ಇಂಥ ಹೊಸ ಹೊಸ ಹಬ್ಬಗಳನ್ನು ಉಂಟಾಕಿಬಿಟ್ಟು ಅದರ ಮೂಲಕ ಅವರು ಉತ್ಪಾದಿಸಿದಂತಹ ಗ್ರೀಟಿಂಗ್ಸನ್ನು, ಗಿಫ್ಟ್ಗಳನ್ನು ಮಾರ್ತಕ್ಕಂಥ ಒಂದು ಸಂಚನ್ನು, ಒಂದು ಹುನ್ನಾರವನ್ನು ಸೃಷ್ಟಿ ಮಾಡಿಕೊಂಡ್ರು. ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ ಬುನಾದಿಯನ್ನು, ಜೀವನ ಶೈಲಿಯನ್ನು, ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿ ಬುನಾದಿಯನ್ನು ಅಲಗಿಸುವ ಕೊಳ್ಳು ಭಾಗತನ ಅಗತ್ಯಗಳಲ್ಲಿ ನಡೆದು ಮಕ್ಕಳಿಗೆ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದಾರೆ ಮೇಡಮ್? ನಂಬಿಕೆ ಮಕ್ಕಳೇ, ನಂಬಿಕೆ. ಇಂದಿನವರು ಏನೇ ಮನಸ್ಸಿಗೆ ಒಂದು ರೋಗಗಳನ್ನು ಹಚ್ಕೊಂತಿಲ್ಲ. ಅವತ್ತು ಯಾವ ಸೈಕಿಯಾಟಿಸ್ಟ್ ಇರಲಿಲ್ಲ, ಮನೋಚಿಕಿತ್ಸಕ ಇರಲಿಲ್ಲ. ಅವರೇ ಅವ್ರು ಅರ್ಥ ಮಾಡ್ಕೊಳ್ತಾರೆ, ತಪ್ಪುಗಳನ್ನು ತಿದ್ಕೊಂತಿದ್ರು, ತಪ್ಪು ಮಾಡುವ ಅಪರಾಧಗಳನ್ನು ಮಾಡೋಕ್ಕೆ ಎದುರ್ತಾ ಇದ್ರು. ಅಂತ ಒಂದು ನಂಬಿಕೆ, ಜೀವನದಲ್ಲಿ ನಂಬಿಕೆ ಇತ್ತು. ದೇವರಿಗೆ, ಗುರು ಹಿರಿಯರಿಗೆ ಹಂಚುತ್ತಾ ಇದ್ರು. ಇಲ್ಲಪ್ಪ, ನಾನು ಈ ಥರ ನಡ್ಕೊಂಡ್ರೆ ಸಮಾಜ ನನಗೆ ಏನಪ್ಪ ಆ ಭಯ ಇತ್ತು. ಇದು ಇವತ್ತೇನಾಗಿದೆ? ನಿರ್ಭಯ, ಸ್ವೇಚ್ಛಾಚಾರ, ಇವೆಲ್ಲವೂ ಕೂಡ ನಮ್ಮ ದೇಶದ ನಂಬಿಕೆ, ಮೌಲ್ಯ, ಸಂಸ್ಕೃತಿಯ ಮೇಲೆ ಬೀಳ್ತಿರ್ತಕ್ಕಂಥ ಹಲವಾರು ಪೆಟ್ಟು. ಇಂದು ಯುವ ಸಮೂಹ, ಯುವ ಜನಾಂಗ ಎಚ್ಚೆತ್ತುಕೊಳ್ಬೇಕು. ಇಂತಹ ಗುರು ಹಿರಿಯರ ದಾರಿಯಲ್ಲಿ ನಾವು ನಡೀಬೇಕು. ಆಗ ನಮ್ಮ ಬದುಕು ಚೆನ್ನ, ನಮ್ಮ ಬದುಕು ಒಂದು ರೀತಿ ಹಸಿರಾಗಿರುತ್ತೆ. ಅದನ್ನು
ನಾವೇನಾಗ್ತೀವಿ ಪರಕೀಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದೀವಿ. ಅದು ತಪ್ಪು. ಅಗತ್ಯತೆಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಗಗಳ ಬಲಗೆ ಬಿದ್ದಿದೆ. ಅಗತ್ಯತೆ, ಬೇಕು, ಈ ಎರಡನ್ನು ಸರಿಯಾದ ಅಗತ್ಯತೆ. ಹಿಂದೆ ಹೊಲಗಳಲ್ಲಿ ವರ್ಷ ಪೂರ್ತಿ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಬೆಳ್ಕೊಂಡಿದ್ರು. ಒಂದು ವರ್ಷ ಪೂರ್ತಿ ಎಷ್ಟು ಬೇಕಾದಷ್ಟು ಬೆಳ್ಕೊಂಡಿದ್ರು, ಅವನ್ನ ಅಚ್ಚುಕಟ್ಟಾಗಿ ಸುರಕ್ಷಿತವಾಗಿ ಸಂಗ್ರಹಿಸಿಟ್ಟಿರ್ತಿದ್ರು. ಇನ್ನು ಉಳಿದು ಬೇಕಾಗಿರ್ತಕ್ಕಂಥ ಏನು ಜೀರಿಗೆ ಮತ್ತೊಂದು ಸಾಂಬಾರು ಪದಾರ್ಥಗಳು ಈ ಥರದನ್ನ ಕೊಂಡುಕೊಳ್ತಿದ್ರು. ತರಕಾರಿ ಸೊಪ್ಪುಗಳನ್ನು ಮನೆ ಹಿತ್ತಲಿನಲ್ಲೇ ಬೆಳ್ಕೊಂಡಿದ್ರು. ಹಾಗಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡತಕ್ಕಂತಹ ಪ್ರಮೇಯ ಇರ್ತಿರಲಿಲ್ಲ. ಇಷ್ಟು ಅಗತ್ಯತೆಯಲ್ಲಿ ಬದುಕು ಸಾಗುತ್ತಿತ್ತು. ಅರ್ಥ ಆಗ್ತಿದೆಯೇ? ಈಗ ಬೇಕು. ಈಗ ಹೆಂಗಾಗಿದೆ ಅಂದ್ರೆ ಪಕ್ಕದ ಮನೆಯವರು ಏನೋ ಒಂದು ವಸ್ತು ತಂದುಕೊಂಡು ಸಾಕು, ನಮ್ಗದು ಬೇಕು. ನಿನಗೆ ಅದರ ಅವಶ್ಯಕತೆ ಇಲ್ಲ, ಆದರೂ ನನಗದು ಬೇಕು. ಈ ಭ್ರಮೆ ಬಂದುಬಿಟ್ಟಿದ್ದೀರಾ. ಈ ಬೇಕು ಬೇಕು ಬೇಕೇ ನಿಮಗೆ ಅಗತ್ಯತೆಗಳಾಗಿ ನಿಮ್ಮ ಬದುಕನ್ನ ಮೂರಿಡಿ ಅಂದ್ರೆ ನಿಮ್ಮನ್ನ ಒಂದು ರೀತಿ ದುಸ್ತರಗೊಳಿಸ್ತಾ ಇದ್ದೇವೆ. ಬನ್ನಿ ನೋಡಿ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟಿದ್ದಾರೆ. ಯಾರೋ ನಮ್ಮ ಲೇಖಕ ಪ್ರಾರಂಭದಲ್ಲಿ ಹೇಳಿದ್ರು, ನಮ್ಮ ಲೇಖಕಿ ತಂದೆ ಪ್ರೊಫೆಸರ್ ಆಗಿದ್ದರು. ಪದವಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆದರೂ ಕೂಡ ಅವ್ರು ಯಾವ ಕಾರಲ್ಲಿ ಹೋಗ್ತಿರ್ಲಿಲ್ಲ, ಕೇವಲ ಸೈಕಲ್ನಲ್ಲಿ. ಕೇವಲ ಅಂತ ಬಳಸಲೇ ಬೇಡ, ಸೈಕಲ್ ಎಷ್ಟು ಆರೋಗ್ಯ ಗೊತ್ತ ಮಕ್ಕಳೇ. ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮವನ್ನು ಮಾಡತಕ್ಕಂಥದ್ದೇ ಸೈಕಲ್. ಅದನ್ನು ತುಳಿದ್ರೆ ನೀವು ಕೆಳ ಮಾಡ್ತೀವಿ. ನೀವು ಕಾರಲ್ಲಿ ಬಂದರೆ ನೀವು ಮೇಲೆ ಮಾಡ್ತೀವಿ. ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗುವುದು ಅಪಮಾನಕಾರವಾಗಿ ಕಂಡಲ್ಲೇ ಇಲ್ಲ. ಕೊಂಡ ಒಂದು ವಸ್ತುವನ್ನು ಬದುಕಿಡಿ ಬಳಸುವ ಪರಿಪಾಠವಿತ್ತು. ಎಸ್, ಒಂದು ಸೈಕಲ್ ಕೊಂಡುಕೊಂಡೇ ಅಂದರೆ ಅದನ್ನು ಜೋಪಾನವಾಗಿ ಜತನದಿಂದ ಸುರಕ್ಷಿತವಾಗಿ ಇಟ್ಕೊಳ್ತಿದ್ರು. ಅದನ್ನು ಜೀವನವಿಡೀ ಕಾಪಾಡ್ಕೊಳ್ತಿದ್ರು. ನೋಡಿ ಅದ್ರ ಬಗ್ಗೆ ಎಷ್ಟು ಒಲವಿತ್ತು ಒಂದು ವಸ್ತುವಿಗೆ. ಅದು ಅಗತ್ಯ. ಬದುಕು ಒಂದು ಬದುಕನ್ನ ಒಂದು ಸುಂದರವಾಗಿ ಇಟ್ಟಿಸ್ಕೊಳ್ತಕ್ಕಂಥ ಒಂದು ಉತ್ಸಾಹ. ಆದ್ರೆ ಹಿಂದೇನಾಗಿದೆ, ಏನೋ ವಸ್ತು ತಂದ್ಬಿಟ್ರೆ ಅದನ್ನೆಲ್ಲ ನಾನು ಇನ್ನೊಂದು ಇದು ತಪ್ಪಲ್ಲಿದೆ. ಆಗ ನಿನ್ನಲ್ಲಿ ಏನ್ ಬರುತ್ತೆ, ಹಣದ ಮೇಲೆ ಭಯ ಹೊರಟೋಗುತ್ತೆ. ನೀನೇನ್ ಮಾಡ್ತೀಯ, ಅದು ಸರಿಲ್ಲ, ಅದು ಸರಿಲ್ಲ, ಅದು ಸರಿಲ್ಲ, ಒಟ್ಟಾರೆ ಕೊಂಡು ಅವನ್ನೆಲ್ಲ ಒಲಿಗಿಡ್ತಾ ಹೋಗ್ತೀಯ. ಹೊಸದ್ಗೆ ನೀನೇನ್ ಮಾಡ್ತೀಯ, ಹಪಿಸ್ ಹೋಗ್ತೀಯ, ಬಯಸ್ತಾ ಹೋಗ್ತೀಯ. ಹೀಗಾಗಿ ಏನಾಗ್ತೀಯ, ಈ ಬೇಕು ಅನ್ನತಕ್ಕಂಥದನ್ನ ಜಾಸ್ತಿ ಮಾಡ್ಕೊಂಡು ಆಸೆಯ ಮನೆಗಿದ್ದು ನಿನ್ನ ಬದುಕನ್ನ ಮೂರ ಬಟ್ಟೆ ಹಾಕಿಸ್ಕೊಳ್ತೀಯ. ಇಂದು ಶಾಲೆಯಲ್ಲಿ ಬೈಕ್ ಬೇಕು ಎನ್ನುವ ಮಗ, ಹೆಣ್ಣೆ ಕ್ಲಾಸಲ್ಲಿ ಇದ್ರಿ, ಎಷ್ಟು ಜನ ಬೈಕ್ ಹೊಡೆಯೋದು ಬರುತ್ತೆ? ಎಷ್ಟು ಮನೇಲಿ ಬೈಕ್ ಇದೆ? ಮನೇಲಿ ಪಾಪ ಒಂದು ಬೈಕ್ ಇಟ್ಕೊಂಡ್ರೆ ಸಾಕು. ಹಿಂದೆ ಹಂಗಿಲ್ಲ, ಅಣ್ಣನಿಗೊಂದು ಬೈಕ್, ಅಪ್ಪನಿಗೊಂದು ಬೈಕ್, ಜೊತೆ ಮಗನಿಗೂ ಒಂದು ಬೈಕ್. ನಾನು SSLC ವರ್ಷ ಒಳ್ಳೆ ಸ್ಕೋರ್ ಮಾಡ್ತೀನಿ, ಸ್ಕೋರ್ ಮಾಡಿದ ತಕ್ಷಣ ನನಗೆ ಬೈಕ್ ಓಡಿಸ್ತೀನಿ. ಅದೆಂಥ ಬೈಕ್ಗಳು, ದುಬಾರಿ ಬೈಕ್ಗಳು, ಲಕ್ಷ ಚಿಲ್ಲರೆ. ಆ ತಂದೆ ಸ್ಥಿತಿ ಏನಾಗ್ಬೋದು? ನಿನಗೆ ಬೈಕಿನ ಅವಶ್ಯಕತೆ ಇದೆಯೇ? ಅದು ಕೇಳುವವರು ಇಲ್ಲ, ಹೇಳುವವರು ಇಲ್ಲ, ಆ ರೀತಿ ತಿಳುವಳಿಕೆಯನ್ನು ಕೊಡುವವರು ಇಲ್ಲ. ಕಾಲೇಜ್ ಹೋಗ್ತಕ್ಕಂಥ ಅಧ್ಯಾಪಕ ಪ್ರೊಫೆಸರ್ ಅವರೇ ಸೈಕಲ್ನಲ್ಲಿ ಪ್ರಯಾಣಿಸ್ತಿದ್ರು. ಅರ್ಥ ಮಾಡ್ಕೋಬೇಕು ಅವ್ರ ಮನಸ್ಥಿತಿ ಹೇಗಿತ್ತು. ಅವ್ರು ಕೊಂಡುಕೊಳ್ಳಲಿಕ್ಕೆ ದುಡ್ಡಿರಲಿಲ್ಲವೇ? ಕಾರಣ ಅವಶ್ಯಕತೆ ಇರಲಿಲ್ಲ, ಅಂದರೆ ಕಾರಣ ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಇತ್ತು, ಆದರೆ ಅಗತ್ಯತೆ ಇರಲಿಲ್ಲ.
ಇಂದು ಹಣವಿಲ್ಲ, ಅದು ಬೇಕು, ನೀಡು. ಆ ಪರಿಸ್ಥಿತಿಗೆ ನೀವು ಬಂದು ತಲುಪಿದ್ದೀರಿ. ಬೇಕುಗಳು ಅಗತ್ಯತೆಗಳಾಗಿ ಹಾಗೂ ಅತ್ಯಗತ್ಯತೆಗಳಾಗಿ ನೋಡಿ. ಅಗತ್ಯ ಒಂದು, ಅಗತ್ಯಕ್ಕಿಂತ ಒಂದು ಅತ್ಯಗತ್ಯ. ಬೇಕೇ ಬೇಕು. ನನಗೆ ಅದು ಕೊಡಿಸ್ತೀರ, ನಾನು ಊಟನೇ ಮಾಡಲ್ಲ. ಈ ಹಠ ಹಿಡಿತೀರ ನೀವು. ಅಪ್ಪ ನನಗೆ ಆ ಮೊಬೈಲ್ ಬೇಕು, ಅದೇ ಮೊಬೈಲ್ ಬೇಕು, ಅದು ಕೊಡಿಸಿಲ್ಲ ಅಂತ ಅನ್ಬೇಡ. ನೀವಂತರ ಬಹುರಾಷ್ಟ್ರೀಯ ಎಲೆ. ನಮ್ಮ ಮನೆಯ ವಾತಾವರಣ ಹೇಗಿದೆ, ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಮ್ಮ ತಂದೆಯವರ ಕೆಲಸ ಹೇಗಿದೆ, ನನ್ನ ಕರ್ತವ್ಯವೇನು, ನನ್ನ ಜವಾಬ್ದಾರಿ ಏನು, ನನಗೆ ಬೇಕು. ಇದನ್ನ ಬದಲಾಯಿಸ್ಕೊಳ್ಳಿ ಮಕ್ಕಳೇ, ತಿದ್ದುಕೊಳ್ಳಿ ಮಕ್ಕಳೇ. ಆರಾಮ, ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನ ನೀವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ನಿನಗೆ ಬೈಕಿನ ಅವಶ್ಯಕತೆ ಇದೆ, ಕಾರಿನ ಅವಶ್ಯಕತೆ ಇದೆ, ಆದರೆ ಜಾಹೀರಾತುಗಳೇ ಮಾಡ್ತವೆ. ಇವು ಬೇಕು, ಇದನ್ನ ಇಟ್ಕೊಂಡ್ರೆ ನೀನು ಸ್ಟೇಟಸ್ ಅಂತಕ್ಕಂಥ ಮರಳುತನಕ್ಕೆ ಬಲಿಯಾಗಿಸ್ತಾರೆ. ಇಲ್ಲೊಂದು ಪದ ಇದೆ ನೋಡಿ ಮಕ್ಕಳು, ಡಿಯೋಡ್ರೆಂಟ್ ಹಾಕಿಕೊಳ್ಳುತ್ತಿದ್ದರೆ ತಾನು ನಾಲ್ಕು ಪಡೆಯುತ್ತೇನೆ. ಪರ್ಫ್ಯೂಮ್ಸ್, ನೀವೆಲ್ಲ ಪರ್ಫ್ಯೂಮ್ ಹಾಕೋ ಅವಶ್ಯಕತೆ ಇದೆಯೇ? ನೀವ್ಯಾರು ಸ್ನಾನ ಮಾಡುವುದಿಲ್ಲವೇ? ಮುಖ ತೊಳೆಯುವುದಿಲ್ಲವೇ? ದಿನ ನೀವ್ಯಾರು ಕೂಡ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳುವುದಿಲ್ಲವೇ? ಹಾಗೆಲ್ಲ ಮಾಡಿಕೊಂಡು ಕೂಡ ನಿಮಗೆ ಯಾಕೆ ಪರ್ಫ್ಯೂಮ್ ಬೇಕು? ನೀವ್ಯಾಕೆ ಸೆಂಟ್ ಹಾಕೊಳ್ಬೇಕು? ಆದರೆ ಅದ ಅವಶ್ಯಕತೆ ಇಲ್ಲ. ಆದ್ರೆ ಏನ್ ಮಾಡ್ತಾರೆ, ಇದಿದ್ರೇ ನಿಮ್ಮನ್ನ ಗುರುತಿಸುತ್ತಾರೆ ಜನ. 4 ಜನರ ನಡುವೆನೂ ನೀನು ಗುರುತಿಸ್ಕೊಂತೀಯ ಎಂಬತಕ್ಕಂಥ ಭ್ರಮೆಗೆ ನಿನ್ನನ್ನು ಬಲಿಯಾಗಿಸಿದ್ದಾರೆ. ಹಾಗಾಗಿ ನೀನೇನ್ ಮಾಡ್ತೀಯಾ? ಪರ್ಫ್ಯೂಮ್ ಹಾಕ್ತೀಯ. ಮಕ್ಕಳೇ, ಇವತ್ತಿನ ಪಾಠ ಭಾಗದಲ್ಲಿ ನಾವು ಸ್ವಲ್ಪ ಭಾಳ ವಿಶಾಲವಾಗಿ ವಿಸ್ತಾರವಾಗಿ ಪಠ್ಯಪದ್ಯವನ್ನು ನೋಡ್ತಾ ಹೋಗ್ತಿದ್ದೀವಿ. ಜೊತೆಗೆ ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡ್ತಕ್ಕಂಥ ಮಾತುಗಳಲ್ಲಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ದಯವಿಟ್ಟು ನೀವೇನು ಮಾಡಿ, ಆ ಭ್ರಮೆಯಿಂದ ಹೊರಬನ್ನಿ. ಸಾಕು. ಇಲ್ಲಿ ಹೋಗುವವನ ಪಾಠ ಭಾಗವನ್ನು ನಿಲ್ಲಿಸುವ ಮುನ್ನ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನ ಟಿಕ್ ಹಾಕೊಳ್ಳಿ. ಇಲ್ಲಿ 5 ವಾಕ್ಯದ ಒಂದು ಪ್ರಶ್ನೆ ಇದೆ. ಯಾವುದು? ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಪ್ರಶ್ನೆನ ಹಾಕಿ. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಪ್ರಶ್ನೆ ಚೆನ್ನಾಗಿದೆ, ಉತ್ತರಿಸಬಹುದು. ಜೊತೆಗೆ ಇನ್ನೊಂದು ಪ್ರಶ್ನೆ, ಅಂತಿಮ ಒಂದು ಉತ್ತಮವಾದ ಪ್ರಶ್ನೆ. ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಏಕೆ ಬಿಂಬಿಸುತ್ತೀವಿ? ಎರಡನೇ ಪ್ರಶ್ನೆ ನೋಡಿ. ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಮಕ್ಕಳೇ, ಈ ಪ್ರಶ್ನೆನೇ ತಪ್ಪಿದೆ. ಅಪ್ಪಟ ಅನಗತ್ಯದ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ
ಈ ಎರಡು ಪ್ರಶ್ನೆಗೆ ಉತ್ತರಿಸಿಕೊಂಡು ಬನ್ನಿ 5-6 ವಾಕ್ಯಗಳಲ್ಲಿ. ಆಗ್ಬೋದಾ?